ಬರೋಬ್ಬರಿ 3,51,00,000 ಬೆಲೆ ಬಾಳುವ ಲ್ಯಾಂಬರ್ಗಿನಿ ಕಾರಿಗೆ ಟ್ಯಾಕ್ಸ್ ಕಟ್ಟದೆ ಕಳ್ಳಾಟ ಆಡಿರುವಂತ ಪ್ರಕರಣ ಸದ್ಯ ಈಗ ಬೆಂಗಳೂರಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಈಗ ಆ ಕಳ್ಳಾಟವನ್ನ ಬಯಲಿಗೆಳೆದು ಆರ್ಟಿಒ ಅಧಿಕಾರಿಗಳು ಲ್ಯಾಂಬರ್ಗಿನಿ ಕಾರನ್ನ ಸೀಸ್ ಮಾಡಿದ್ದಾರೆ. ಸದ್ಯ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಇದೇ ಆ ಲ್ಯಾಂಬರ್ಗಿನಿ ಉರಾಖಾನ್ ಅನ್ನುವಂತ ಕಾರ್, ಲಕ್ಸುರಿಯಸ್ ಆಗಿರುವಂತಹ ಕಾರ್. ಇದನ್ನ 2022ರಲ್ಲಿ ಹರ್ಷ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯ ಮಾಲೀಕ ಆದಂತ ಹರ್ಷ ಅವರು ಖರೀದಿಯನ್ನ ಮಾಡಿರ್ತಾರೆ. 3,51,00,000 ಕೊಟ್ಟು ಈ ಕಾರನ್ನ ಖರೀದಿ ಮಾಡಿರ್ತಾರೆ. ಬೆಂಗಳೂರಿನ ಹೊಯ್ಸಳ ಶೋರೂಮ್ನಿಂದ ಖರೀದಿಯಾದಂತ ಕಾರು. ಅದಾದ ಬಳಿಕ ಆದ್ರೆ 3,68,00,000ಕ್ಕೆ ಇವರು ಇನ್ವಾಯ್ಸ್ ಬಿಲ್ ಅನ್ನ ಪಡ್ಕೊಂಡಿರ್ತಾರೆ. ತದನಂತರ ಎಲೆಕ್ಟ್ರಾನಿಕ್ ಸಿಟಿ ಆರ್ಟಿಒದಲ್ಲಿ ಒಂದು ತಾತ್ಕಾಲಿಕ ನೋಂದಣಿಯನ್ನ ಮಾಡಿಸ್ಕೊಳ್ತಾರೆ. ಅಂದ್ರೆ ತೆಲಂಗಾಣದಲ್ಲಿ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಕೊಳ್ತೀನಿ ಅಂತ ಕತೆ ಹೇಳಿ ಒಂದು ತಾತ್ಕಾಲಿಕ ನೋಂದಣಿಯನ್ನ ಮಾಡಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಅದಾದ ಬಳಿಕ ಅವರು ಸಹಕಾರ್ ನಗರದಲ್ಲಿರುವಂತಹ ಒಂದು H1 ಕಾರ್ ಕೇರ್ ಅನ್ನುವಂಥ ಶೋರೂಮ್ಗೆ ತಮ್ಮ ಕಾರನ್ನು ಮಾರಾಟ ಮಾಡ್ತಾರೆ. ನೀವು ಗಮನಿಸ್ತಾ ಇರ್ಬೋದು, ಇದು ಕರ್ನಾಟಕ ನೋಂದಾಯಿತ ಕಾರ್ KA03NX16 ಅನ್ನುವಂಥ ಕಾರ್ ನಂಬರ್ ಹೊಂದಿರುವಂಥ ಲ್ಯಾಂಬೋರ್ಗಿನಿ ಉರಾಖಾನ್ ಲಕ್ಸುರಿಯಸ್ ಕಾರ್. ಈ ಕಾರನ್ನು ಹರ್ಷ ಅವರು ಸಹಕಾರ್ ನಗರದಲ್ಲಿರುವಂಥ H1 ಕಾರ್ ಕೇರ್ ಕಂಪನಿಗೆ ಮಾರಾಟ ಮಾಡ್ತಾರೆ. ಆದರೆ ಅಲ್ಲಿ ಏನಾಗುತ್ತೆ, ಕಾರನ್ನು ವರ್ಗಾವಣೆ ಮಾಡ್ಕೊಳ್ಬೇಕಾಗಿತ್ತು, ಆದರೆ ಆ ಕೆಲಸ ಆಗಿಲ್ಲ. ಆ ಕಾರ್ H1 ಕಾರ್ ಕೇರ್ ಮಾಲೀಕ ಏನಿದ್ದ ಆತ ಈ ಕಾರಿಗೆ ಮೊದಲ ಓನರ್ ತಾನಾಗಬೇಕು ಅನ್ನುವಂಥ ಉದ್ದೇಶದಿಂದ ಯಾವುದೇ ಒಂದು ಸರ್ಟಿಫಿಕೇಟ್ ಅನ್ನ ಟ್ರಾನ್ಸ್ಫರ್ ಮಾಡಿಕೊಳ್ಳದೆ ಮೊದಲ ಓನರ್ ಆಗಬೇಕು ಅನ್ನುವಂಥ ಕಾರಣಕ್ಕೆ ತಿದ್ದುಪಡಿಯನ್ನ ಮಾಡಿಕೊಂಡು ಒಂದು ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿ ಈ ಕಾರನ್ನ ನೋಂದಾಯಿಸಿಕೊಂಡಿರುವಂಥದ್ದು. ಅಂದರೆ ನಕಲಿ ದಾಖಲಾತಿಗಳನ್ನ ಸೃಷ್ಟಿಸೋ ಮೂಲಕ ತೆರಿಗೆ ವಂಚನೆಗೆ ಪ್ಲಾನ್ ಮಾಡಲಾಗಿತ್ತು. ಈ ಮೂಲಕ ಆರ್ಟಿಒಗೆ ಬರೋಬ್ಬರಿ 36 ಲಕ್ಷ ನಷ್ಟ ಆಗಿದ್ದು, ಸದ್ಯ ಈ ಇಬ್ಬರು ಕಿಲಾಡಿಗಳು ಮಾಡಿದಂತ ಕೆಲಸವನ್ನ ಬಯಲಿಗೆಳೆದು ಈಗ ಅದೇ ಕಾರ್ ಶೋರೂಮ್ನಿಂದ ಆರ್ಟಿಒ ಅಧಿಕಾರಿಗಳು ಕಾರನ್ನ ಸೀಸ್ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.